ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಇದು 20/30 BDA ನಾರ್ತ್ ಗೇಟು, ನಾರ್ತ್ ಮೇನ್ ಡೋರ್ಗಳು ಹೊಂದಿದೆ. ಇದು 20-30ರಲ್ಲಿ ಹೇಗಿದೆ ಅಂತಂದರೆ, ಪಾರ್ಕಿಂಗು ಮತ್ತು 1RK. ಫಸ್ಟ್ ಫ್ಲೋರಲ್ಲಿ 1 BHK ಫುಲ್ಲು 600 ಸ್ಕ್ವೇರ್ ಫೀಟಲ್ಲಿ. ಆಮೇಲೆ ಡೂಪ್ಲೆಕ್ಸು ಸೆಕೆಂಡ್ ಥರ್ಡ್ ಏನಿದೆಯಲ್ಲ ಓನರ್ ಇರೋದಕ್ಕೆ ಡೂಪ್ಲೆಕ್ಸು. 20-30ದಲ್ಲಿ ರೆಂಟಲ್ ಇನ್ಕಮ್ ತಗೊಂಡು ಡೂಪ್ಲೆಕ್ಸ್ ಮನೆಯಲ್ಲಿ ಇರಬಹುದು. ಇಲ್ಲಿದ್ದ ನಮಗೆ ಜಂಬೂಸವರ್ದಿನೇ 1 ಕಿಲೋಮೀಟರ್, ಆಂಜನಪುರ 11 ಬ್ಲಾಕ್ ಅಂತ ಹೇಳ್ತೀವಿ. ಮನೆ ಲೈಕ್ ಈ ಥರ ಇದೆ. ರಸ್ತೆ ಬಂದು ನಮಗೆ 25 ಅಡಿ ವೈಡಾಗಿ ಸಿಗುತ್ತೆ, ಟಾರ್ ರೋಡು. ಈ ಮನೆ ಬಂದು ಮಿಡಲ್ ಅಂದರೆ ಮಧ್ಯಮ ವರ್ಗದವರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸ್ವಂತ ಮನೆ ಇದ್ದು ಒಂದು ಬಾಡಿಗೆ ಕಟ್ಟೋದಕ್ಕೆ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಕನ್ಸ್ಟ್ರಕ್ಷನ್ ಮಾಡಿರುವಂಥ ಬಿಲ್ಡಿಂಗ್ ಇದ್ದಾಗಿರುತ್ತೆ. ನೋಡ್ತಾ ಇದ್ದೀರಾ, ಫುಲ್ ಲೆಂತಿಯಾಗಿ ಒಂದು ಪಾರ್ಕಿಂಗ್ ಕೊಟ್ಟಿದ್ದಾರೆ. ಬಿಗ್ XUV ಕಾರ್ ಆರಾಮಾಗಿ ನಿಲ್ಲಿಸ್ಕೊಬೋದು, 2 ವೀಲರ್ಗಳು ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. ಸಂಪ್ ಇರೋದು 10,500. ಬೋರ್ವೆಲ್ ಈ ಮನೆಗೆ ಇಲ್ಲ. ಮತ್ತು ಕಾವೇರಿ ಏನಿದೆಯಲ್ವ, ಇಲ್ಲಿ ಒಳಗಡೆ ಕೊಟ್ಟಿದ್ದಾರೆ. ಕಾವೇರಿ ಮೀಟರ್ ಕೂಡ ಈ ಮನೆ ಓನರು ನಿಮಗೆ ಮಾಡಿಕೊಡ್ತಾರೆ. ಸುತ್ತ 2x4 ವೆಟ್ರಿಫೈಡ್ ಟೈಲ್ಸ್ 4 ಅಡಿವರೆಗೂ ಮಾಡಿಕೊಟ್ಟಿದ್ದಾರೆ, ಮೇಂಟೆನೆನ್ಸ್ ಈಸಿ ಆಗಲಿ ಅನ್ನೋಕ್ಕೋಸ್ಕರ. ನೋಡಿ, ಗ್ಯಾಸ್ ಪ್ರಾವಿಷನ್ 1RKಗೆ ಮತ್ತು 1 BHK ಫಸ್ಟ್ ಫ್ಲೋರ್ಗೆ ಮತ್ತು ಡೂಪ್ಲೆಕ್ಸ್ ಮನೆಗೆ 3 ಕೂಡ ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾರೆ. ಹಿಂದ್ಗಡೆ ನಾವು 2 ಅಡಿ ಬಿಟ್ಟಿದ್ವಿ, ಆ ಹಿಂದ್ಗಡೆ ಇರೋ ಮನೆಯವರು 2 ಅಡಿ ಸೆಟ್ ಬ್ಯಾಕ್ನ ಬಿಟ್ಟಿದ್ದಾರೆ. ಹಾಗಾಗಿ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬ್ಯಾಕ್ ಸೈಡ್ ಕೂಡ ಬರುತ್ತೆ. ಇದು ಒಂದು ಪಾರ್ಕಿಂಗ್ನ ಲಕ್ಷಣ ಆಗಿರುತ್ತೆ ಗೆಳೆಯರೆ. ಇಲ್ಲಿದ್ದ ನಾನು ಗ್ಯಾಸ್ ಪ್ರಾವಿಷನ್ನಿಂದ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಫುಲ್ ಪಾರ್ಕಿಂಗ್ ಏರಿಯಾ ಇದಾಗಿರುತ್ತೆ. ಗೇಟ್ ಬಗ್ಗೆ ಹೇಳಿಲ್ಲ ಅಲ್ವಾ, ಹಾಫ್ ಗೇಟು, ಅದು ನಿಮಗೆ 6.5-7 ಅಡಿ ಬರ್ಬೋದು ನನ್ನ ಪ್ರಕಾರ. ಫಂಡರ್ ಮ್ಯಾಕ್ಸ್ನ ಅಟ್ಯಾಚ್ ಮಾಡಿದ್ದಾರೆ, ಕೆಳಗಡೆ CNC ಕಟ್ಟಿಂಗು, ಸರಿನಾ. ಆಮೇಲೆ ಇಲ್ಲಿ ಸ್ಟೇರ್ ಕೇಸ್ನ ಕೊಟ್ಟಿದ್ದಾರೆ ಮೇಲ್ಗಡೆ ಹೋಗೋದಕ್ಕೆ 1 BHK ಮತ್ತು ಡೂಪ್ಲೆಕ್ಸಿಗೆ. ಅದಕ್ಕಿಂತ ಮುಂಚೆ ಎಡಭಾಗದಲ್ಲಿ ನಾರ್ತ್ ಫೇಸಿಗೆ 1RKನ ಕೊಟ್ಟಿರುವಂಥದ್ದು. ಇನ್ನೊಂದು ಏನು ಹೇಳಬೇಕಂತಂದರೆ, ಇವರು ಆಲ್ರೆಡಿ ಕ್ಯಾಮ್ರಾ ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ, ಎಲ್ಲ ಕಡೆಯೂ ಕ್ಯಾಮ್ರಾ ಪಾಯಿಂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಮೀಟರ್ ಬರುತ್ತೆ. ಈಗ ಟೆಂಪ್ರರಿ ಇದೆ, ಪರ್ಮನೆಂಟ್ ಮೀಟರ್ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಇದು ಒಂದು RK. ಇದು ನಿಮಗೆ ಏನು ಇಲ್ಲ ಅಂದ್ರೂ 7,000 ಇಲ್ಲಿ ಪ್ರೆಸೆಂಟ್ ನಡೀತಾ ಇರೋದು. ಜಸ್ಟ್ ಒಂದು RKಗೆ 7,000 ಬಾಡಿಗೆ ಬರುವಂಥದ್ದು. ನೋಡಿ, ಇದು ಮೇನ್ ಡೋರು, ಟೀಕುಡ್ಡಿಂದು. ಒಂದು ಅಡುಗೆ ಮನೆ ಮತ್ತು ಬಿಗ್ ಹಾಲು, ಇಲ್ಲೇ ವಾರ್ಡ್ರೋಬರ್ಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ಗಂಡ ಹೆಂಡತಿ ಅಥವಾ ಇಬ್ಬರು ಇರೋದಕ್ಕೆ ಮಾಡಿಕೊಟ್ಟಿರುವಂಥದ್ದು. ವೆಂಟಿಲೇಷನ್ಗೆ ವಿಂಡೋ ದೊಡ್ಡದಾಗಿ ಇದೆ, ಹಾಗೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಚಿಕ್ಕದಾಗಿ ಅಂತ, ಬಟ್ ವಿಶಾಲವಾಗಿದೆ, ಡೌಟೇ ಇಲ್ಲ. ಈ ರೂಮ್ಗೆ ಸಂಬಂಧಪಟ್ಟ ಅಟ್ಯಾಚ್ ಬಾತ್ರೂಮ್ ಇದ್ದಾಗಿರುತ್ತೆ. ಇದು ವಾಲ್ ಮೌಂಟ್ ಕಮೋಡು ಮಾಡಿಕೊಡ್ತಾರೆ. 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್ಮು ಕೊಟ್ಟಿರುವಂಥದ್ದು. ಲೈಟಿಂಗ್ ಎಲ್ಲ ಇದೆ, ಬಟ್ ನಾನು ಆನ್ ಮಾಡಿಲ್ಲ. ಇಲ್ಲಿ ಸ್ಟೋರೇಜ್ಗೋಸ್ಕರ ಚಿಕ್ಕ ಪುಟ್ಟ ಐಟಮ್ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇಷ್ಟು ನೀವು ಗ್ರೌಂಡ್ ಫ್ಲೋರಲ್ಲಿ ನೋಡ್ತಾ ಇರುವಂಥದ್ದು. ಈಗ ಇಲ್ಲೆಲ್ಲ ಲೈಟಿಂಗ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ, ಡೌಟೇ ಇಲ್ಲ. 1 BHK ಕೂಡ ರೆಂಟಲ್ ಪರ್ಪಸ್ ಮಾಡಿಕೊಟ್ಟಿರೋದು. ಕಣ್ಣು ಮುಚ್ಕೊಂಡು 15,000-18,000 ರೂಪಾಯಿ ಬಾಡಿಗೆ ಬರುತ್ತೆ ಅದಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೇ ನೋಡಿ ಅಂತೆ, ಬನ್ನಿ. ಇದು ಆ್ಯಂಟಿಸ್ಕಿಟ್ ಲಪೋತ್ರ ಗ್ರಾನೈಟು, ರಬ್ಬರ್ ಫಿನಿಷಿಂಗಿಂದು. ಇದು 304 ಗೇಜು SS ರೇಲಿಂಗ್ಸು ಜಿಂದಾಲ್ದು. ಇನ್ನೊಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ, ಅದು ಫುಲ್ ಫಿನಿಷಿಂಗ್ ಮಾಡಿಕೊಡ್ತಾರೆ. ಆಮೇಲೆ ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ ಅಷ್ಟೇ. ಆ್ಯಸ್ ಯೂಶುವಲ್ ಕಂಪ್ಲೀಟ್ ಮಾಡಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇದು 1 BHK. ನೋಡಿ, 1 BHKಯಲ್ಲಿ ಫ್ರಂಟ್ ವರಾಂಡಾನೇ ಇಷ್ಟು ಬಿಗ್ಗಾಗಿ ಕೊಟ್ಟಿದ್ದಾರೆ. ಫ್ರಂಟ್ ಎಲಿವೇಷನ್ ಲುಕ್ಕಿಗೋಸ್ಕರ SS ರೇಲಿಂಗ್ಸಿಗೆ ಟಫನ್ ಗ್ಲಾಸ್ ಅಟ್ಯಾಚ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ರಾಫ್ಟರ್ ಏನಿದೆಲ್ಲ PVC ಫಾಲ್ಸ್ ಸೀಲಿಂಗು. ಇಲ್ಲೂ ಕೂಡ ಕ್ಯಾಮ್ರಾ ಪ್ರಾವಿಷನ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ಸು. ಮಳೆ ಗಿಳೆ ಬಂದರೆ ಕೂಡ ಈಸಿಯಾಗಿ ಮೇಂಟೆನೆನ್ಸ್ ಮಾಡ್ಬೋದು. ಓಕೆ, ನಾರ್ತ್ ಫೇಸ್ ಮೇನ್ ಡೋರು. ಸ್ಲಿಪ್ಪರ್ಗಳು ದಯವಿಟ್ಟು ಹೊರಗಡೆ ಬಿಟ್ಟು ಒಳಗಡೆ ಹೋಗಿ. ಟೀಕುಡ್ ಡೋರ್ ಆಗಿರುತ್ತೆ. ಫ್ಲೋರಿಂಗ್ ಬಂದು 2x2 ಅಥವಾ 2x2 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಬಿಗ್ ಹಾಲು
ವೆಂಟಿಲೇಷನ್ಗೆ ವಿಂಡೋ ಮತ್ತು ಆರೆಂಜ್, ಅದು ವಾಸ್ತು ಪ್ರಕಾರ ಕೊಟ್ಟಿರುವಂತಹ ಕಲರು, ಬೇಡ ಅಂತಂದರೆ ಚೇಂಜ್ ಮಾಡಬಹುದು. ಟಿ ವಿ ಕ್ಯಾಬಿನೆಟು ನೋಡಿ, ಸೋಫಾನ ನಾವು ಎಲ್ ಶೇಪಲ್ಲಿ ಸ್ಟ್ರೈಟಾಗಿ ಹಾಕ್ಕೋಬೋದು. ಫುಲ್ ಸ್ಪೇಷಿಯಸ್ ಜಾಗ ಇದೆ. UPS ಪಾಯಿಂಟ್ ಕೂಡ ಮಾಡಿದ್ದಾರೆ, ಬೇಕು ಅಂದರೆ ಇನ್ಸ್ಟಾಲ್ ಮಾಡ್ಕೋಬೋದು. ಫಾಲ್ ಸೀಲಿಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, 2 ಸೈಡು ಫ್ಯಾನ್, ಗಾಳಿ ಬರೋ ಥರ ಫ್ಯಾನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಹೆವಿ ಲಾರ್ಜ್ ಡಿಸ್ಪ್ಲೇ, ಅಂದರೆ ಟಿ ವಿನ ಮೌಂಟ್ ಮಾಡಬಹುದು. ಇಲ್ಲಿ 150 ಅಬೌವ್ ಸೆಂಟಿಮೀಟರ್ ಇರುವಂಥ ಟಿ ವಿನ ಇನ್ಸ್ಟಾಲ್ ಮಾಡ್ಬೋದು. ಡ್ರಾಯರ್ ಎಲ್ಲ ಕೊಟ್ಟಿರುವಂಥದ್ದು, ಡೌಟೇ ಇಲ್ಲ. ಇದು 1 BHK ಲುಕ್. ಇದು 1 BHKಗೆ ಇಷ್ಟು ದೊಡ್ಡ ಲಕ್ಸುರಿ ಮಾಡಿದ್ದಾರೆ. ನೀವು ಕಣ್ಣು ಮುಚ್ಕೊಂಡು 15,000 ರೂಪಾಯಿ ಕೊಡ್ಬೋದು, 18,000 ರೂಪಾಯಿ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಇಲ್ಲಿ ಸಿಗುತ್ತೆ ಈ 1 BHKಗೆ. ಯಾಕಂದರೆ ಈ ಏರಿಯಾನೇ ಹಾಗಿದೆ. ಇದು ಗೋದಾವರಿ ಹೋಟ್ಲು ತುಂಬ ವಾಕಬಲ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. ನೋಡಿ, ಈ 1 BHKಗೂ ಪೂಜಾ ರೂಮ್ನ ಮಾಡಿಕೊಟ್ಟಿದ್ದಾರೆ. ಕರ್ವಿಂಗ್ ಮಾಡಿರುವಂತಹ ಡೋರ್ಗಳು, ಹ್ಯಾಂಡ್ ಕರ್ವಿಂಗು, 2x4 ವೆಟ್ರಿಫೈಡ್ ಟೈಲ್ಸು, ಗೋಲ್ಡನ್ ಬಾರ್ಡರು, ಫೋಟೋಗಳು ಇಟ್ಕೊಳ್ಳೋದಕ್ಕೆ ಸ್ಲ್ಯಾಬು. ಓಕೆ, ದಿಸ್ ಈಸ್ ಪೂಜಾ ರೂಮ್. ಈಗ ಅಡುಗೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಸೇಮ್ ಆರ್ಚ್ ಮಾಡಿಕೊಟ್ಟಿದ್ದಾರೆ. ಆಸ್ ಪರ್ ವಾಸ್ತು ಪ್ರಕಾರನೇ ಇರುವಂಥದ್ದು ಮನೆ, ಡೌಟೇ ಇಲ್ಲ. ನೋಡಿ, ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ, ಕಿಚನ್ ಸ್ಲ್ಯಾಬು. ಡ್ರಾಯರ್ಗಳೆಲ್ಲ ಏನಿದೆಯಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಇದು ಓಪನ್ ಡೋರ್ ವಾರ್ಡ್ರೋಬರ್ಗಳು, ಓವರ್ ಹೆಡ್ ವಾರ್ಡ್ರೋಬರ್ಗಳು ಕೂಡ ಕೊಟ್ಟಿದ್ದಾರೆ. ಎಷ್ಟೇ ಐಟಮ್ ಇದ್ದರೆ ಈಸಿಯಾಗಿ ಮೇಲ್ಗಡೆ ಇಟ್ಕೋಬಹುದು. ಚಿಮ್ನಿ ಪಾಯಿಂಟು ಇಲ್ಲಿ, ಗ್ಯಾಸ್ ಪಾಯಿಂಟು ಇಲ್ಲಿ, ಅಕ್ವಾಗಾರ್ಡು ಸಾರಿ. ಇದು ಇಷ್ಟು ಅಡುಗೆ ಮನೆಯ ಲಕ್ಷಣಗಳು. ನಾನು ಈಗ ಆ ಕಡೆಯಿಂದ ಈ ಕಡೆ ತೋರಿಸ್ತೀನಿ. ವೆಂಟಿಲೇಷನ್ಗೆ ವಿಂಡೋ ಕೂಡ ಇದೆ, ಹೇಳಿದ್ದೀನಿ. ಚೆನ್ನಾಗಿದೆ, ಡೌಟೇ ಇಲ್ಲ. ಹಾಲ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದು ಬಂದಿದೆ. ಆಮೇಲೆ ಇಲ್ಲೊಂದು ಬೆಡ್ರೂಮ್ ಬರುತ್ತೆ. ಈ ಫ್ಲೋರ್ಗೆ ಒಂದು ಬಾತ್ರೂಮ್. ಇಲ್ಲಿ ಸ್ಟೋನ್ ವರ್ಕ್ ಥರ ಕಾಣೋ ಥರ ಟೈಲ್ಸ್ನ ಹಾಕಿರೋದು. ಇಲ್ಲಿ 2 ಆಪ್ಷನ್ ಇದೆ. ಒಂದು ಹ್ಯಾಂಡ್ ವಾಷಿಂಗ್ ಬೇಕಂದರೆ ಹ್ಯಾಂಡ್ ವಾಷನ್ ಇಟ್ಕೊಳ್ಳಿ, ಅಥವಾ ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಟ್ಕೋಬಹುದು. ಪ್ಲಗ್ ಪಾಯಿಂಟ್ ಇದೆ, ಇನ್ಲೇಟು, ಔಟ್ಲೇಟು. ಓಕೆ, ಇದು ಬಾತ್ರೂಮು. 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮು. ಎಕ್ಸಾಕ್ಟ್ ಫ್ಯಾನೆಲ್ಲ ಹಾಕಿದ್ದಾರೆ. ವೆಂಟಿಲೇಷನ್ಗೆ ವಿಂಡೋ ಇದೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ಹಿಂಡ್ವೇರ್ ಅಥವಾ ಜಾಗ್ವಾರು ಫಿಟ್ಟಿಂಗ್ ಎಲ್ಲ ಸಿಗುತ್ತೆ. ಬೆಡ್ರೂಮ್ ಈಗ ನೀವೇ ಹೇಳಬೇಕು, ಇದಕ್ಕೆ 15,000 ರೂಪಾಯಿ ಜಾಸ್ತಿ ಆಯಿತಾ ಅಥವಾ ಕಡಿಮೆ ಆಯಿತಾ, ಇನ್ನೂ ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಅಂತ. ಅಥವಾ ಈ ಮನೆಯಲ್ಲೇ ಓನರ್ ಇದ್ದು ಡೂಪ್ಲೆಕ್ಸ್ ಮನೆನ ಬಾಡಿಗೆ ಬೇಕಾದ್ರೆ ಕೊಡಬಹುದು. ಇಲ್ಲೂ ಕೂಡ ನಾವು ಕಿಂಗ್ ಆಗಲ್ಲ, ಕ್ವೀನ್ ಸೈಜು ಕಾಟ್ನ ಹಾಕ್ಕೋಬೋದು. ವಾರ್ಡ್ರೋಬರ್ ಎಲ್ಲ ಮಾಡಿದ್ದಾರೆ. ವೆಂಟಿಲೇಷನ್ಗೆ ವಿಂಡೋ ಇದೆ, ಸ್ಪೇಷಿಯಸ್ ಜಾಗ ಇದೆ. AC ಪಾಯಿಂಟ್ ಎಲ್ಲ ಮಾಡಿದ್ದಾರೆ, ಡೌಟೇ ಇಲ್ಲ. ಇದು 1 BHK ರೆಂಟಲ್ಗೋಸ್ಕರ ಮಾಡಿರುವಂತಹದ್ದು. ಒಂದೇನು ನಮ್ಮಂಥ ಮಿಡ್ಲ್ ಕ್ಲಾಸ್ನವರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿರೋದು. 15,000 ರೂಪಾಯಿನೂ ಕಡಿಮೆ ಅಲ್ಲ, ಒಬ್ಬರು ಸ್ಯಾಲ್ರಿ ಅದು ತಿಂಗಳಿಗೆ. ಓಕೆ, ಇದು ಇಷ್ಟು 1 BHK ಗೆಳೆಯರೆ. ಈಗ ಡ್ಯೂಪ್ಲೆಕ್ಸ್ ತೋರಿಸ್ತೀನಿ. ನೀವೇನು ನೋಡ್ತಾ ಇದ್ದೀರಾ, ಆ್ಯಸ್ ಪರ್ ಸೇಮ್ ಇದೇ ಥರ ಪ್ರೊಸೆಸ್ ಬರುತ್ತೆ. ನೀವು ಸೋಫಾ ಏನಾದ್ರು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಬಿಕಾಸ್ 3.5 ಅಡಿ ವೈಡಾಗಿ ಶೇರ್ಕಿಸ್ತು ಕೊಟ್ಟಿರುವಂಥದ್ದು. ಇಲ್ಲಿ ಎಲ್ಲ ಪ್ಲೇನ್ ಆಗಿದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಲರ್ ವರ್ಕ್ನ ಮಾಡ್ಕೋಬಹುದು. ಟಫನ್ ಗ್ಲಾಸು ಚೆನ್ನಾಗಿದೆ. ಈಗ ನಾವು ಸೆಕೆಂಡ್ ಫ್ಲೋರಲ್ಲಿ ಡೂಪ್ಲೆಕ್ಸ್ ಮನೆ ಬಂದಿದ್ದೀವಿ. ವರಾಂಡ ನಮಗೆ ಲೈಕ್ ಈ ಥರ ಸಿಗುತ್ತೆ. ಟಫನ್ ಗ್ಲಾಸು, SS ರೈಲಿಂಗ್ಸು, PVC ಫಾಲ್ ಸೀಲಿಂಗು ವಿತ್ LED ಲೈಟು, ಕ್ಯಾಮ್ರಾ ಪ್ರಾವಿಷನ್ ನಮಗೆ ಟಾಪ್ವರೆಗೂ ಸಿಗುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಲೈಕ್ ಬಾಲ್ಕನಿ ಥರ ಕಾಣಿಸ್ತಾ ಇದೆ ನನಗೆ. ಮೇಲಿಂದ ಕೆಳಗಡೆ ಏರಿಯಾ ತೋರಿಸ್ಬೇಕನ್ನೋಗಿದ್ರೆ ಸಿಂಪಲಾಗಿ ಫುಲ್ ಡೆವಲಪ್ಮೆಂಟ್ ಆಗಿರುವಂತಹ ಏರಿಯಾ. ಇದು ನಾರ್ತ್ ಫೇಸು. ಡೋರು ನವಿಲ್ ಪಿಕಾಕ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಸ್ಟೈಲಾಗಿ ಡಿಸೈನ್ ಚೆನ್ನಾಗಿದೆ. ಫ್ಲೋರಿಂಗ್ ಸೇಮ್ ಅದೇ, ವೆಟ್ರಿಫೈಡ್ ಟೈಲ್ಸು, ಹಾಲು, TV ಕ್ಯಾಬಿನೆಟು, POP ಫಾಲ್ ಸೀಲಿಂಗು ವಿತ್ ಫ್ಯಾನು, ಫಿಟ್ಟಿಂಗು, ಲೈಟಿಂಗ್ ಎಲ್ಲ ಹೆವಿ ಜೋರಾಗಿದೆ ಡೂಪ್ಲೆಕ್ಸ್ ಮನೆ. ಈಗ ಡೋರು, ವೆಂಟಿಲೇಷನ್ಗೆ ವಿಂಡೋಗಳು ಅಲ್ಲಿ ಇಲ್ಲಿ, ಮೇನ್ ಡೋರು, ಟೋಟಲ್ 3 ಕಡೆಯಿಂದನೂ ಫ್ರಂಟು ನಾರ್ತ್ ಫೇಸಿಂದ ವೆಂಟಿಲೇಷನ್ ಬರುತ್ತೆ. ಇದು TV ಕ್ಯಾಬಿನೆಟ್ಟು. TV ಕ್ಯಾಬಿನೆಟ್ಗೆ ಸೋಫಾನ ನಾವು
ಅಲ್ಲಿ ಸ್ಟ್ರೈಟಾಗಿ ಇಟ್ಕೊಂಡು ಮತ್ತು ಇಲ್ಲಿ ಸ್ಟ್ರೈಟಾಗಿ ಇಟ್ಕೋಬಹುದು. ಯಾಕಂದರೆ ಅಲ್ಲಿ ಸ್ಟೇರ್ಕೇಸ್ ಬಂದಿದೆಯಲ್ವ, ಹಾಗಾಗಿ ಇಷ್ಟನ್ನ ಯೂಸ್ ಮಾಡ್ಕೊಂಡಿರೋವಂಥದ್ದು. ಅಲ್ಲಿ UPS ಪಾಯಿಂಟ್ ಬರುತ್ತೆ, ಸ್ಟೇರ್ಕೇಸು ಮೇಲ್ಗಡೆ ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ. ಓಕೆ, ನಾನೀಗ ಆ ಕಾರ್ನರಿಂದ ನಿಂತ್ಕೊಂಡು ಈ ಕಡೆ ತೋರಿಸ್ತೀನಿ. ಪೂಜಾ ರೂಮು ಮತ್ತು ಎಂಟ್ರಿ. ನೀವು ಸೋಫಾ ಬೇಕಾದ್ರೆ ಅಲ್ಲೂ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ಸ್ಪೇಷಿಯಸ್ ಜಾಗ ಇದೆ ರೀ, ನೀವು ಎಲ್ಲಿ ಬೇಕಾದ್ರೂ ನಿಮ್ಮ ಮನೆಯೇ ಸೋಫಾನ ಹಾಕ್ಕೋಬೋದು. ಆಮೇಲೆ ಅಲ್ಲೆಲ್ಲ PVC ಸಿಗುತ್ತೆ. ಪೂಜಾ ರೂಮ್ ಬಗ್ಗೆ ಕೆಳಗಡೆ ಏನು ನೋಡಿದ್ದೀರಲ್ಲ ಅದೇ ಥರ ಸೇಮ್ ಪೂಜಾ ರೂಮ್ ಸಿಗುತ್ತೆ. ಬಟ್ ಇದು ಸ್ವಲ್ಪ ದೊಡ್ಡದಾಗಿದೆ, ಒಬ್ಬರು ಈಸಿಯಾಗಿ ಕೂತ್ಕೊಂಡು ಪೂಜೆನ ಮಾಡ್ಬೋದು. ಸ್ಪೇಸ್ ಇದೆ, ಡೌಟೇ ಇಲ್ಲ. ಅಡುಗೆ ಮನೆ ಕೆಳಗಡೆಗಿಂತ ಸ್ವಲ್ಪ ಸ್ಪೇಷಿಯಸ್ ದೊಡ್ಡದಾಗಿ ಬರುತ್ತೆ. ಕಿಚನ್ ಸ್ಲ್ಯಾಬ್ ಏನಿದೆಯಲ್ಲ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ, ಕೆಳಗಡೆ ಇದೆಯಲ್ಲ ಅದೇ ಥರ ಸೇಮು. ಸಾಫ್ಟ್ ಕ್ಲೋಸರ್ಸ್ ಟ್ಯಾಂಡಮ್ ಬಾಕ್ಸ್ಗಳೆಲ್ಲ ಕೊಟ್ಟಿರುವಂಥದ್ದು. ಮತ್ತು ಇಲ್ಲಿ ಹೇಳ್ಬೇಕಂದ್ರೆ ಅಕ್ವಾಗಾರ್ಡ್ ಪಾಯಿಂಟು, ಓಪನ್ ಡೋರು ವಾರ್ಡ್ರೋಬರ್ಗಳು, ಅಲ್ಲಿ ಚಿಮ್ನಿದು, ಇಲ್ಲಿ ಗ್ಯಾಸ್ ಪಾಯಿಂಟು. ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಐಟಮ್ ಮೇಲೆ ಇರೋದಕ್ಕೆ ಓವರ್ ಹೆಡ್ ವಾರ್ಡ್ರೋಬರು. ನೆಕ್ಸ್ಟ್ ಲೆವೆಲ್ ವರ್ಕ್ ಮಾಡಿದ್ದಾರೆ, ಡೌಟೇ ಇಲ್ಲ. ಇದು ಒಂದು ಡೂಪ್ಲೆಕ್ಸ್ ಮನೆಯ ಲಕ್ಷಣ. ಎಲ್ಲೂ ಕೊಳೆ ಆಗೋದಿಲ್ಲ, ಎಲ್ಲ ಕಡೆಯೂ ಟೈಲ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಜಸ್ಟ್ ವೆಟ್ ಕ್ಲಾತಿಂದ ಕ್ಲೀನ್ ಮಾಡಿಕೊಂಡ್ರೆ ಮನೆ ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೋಬಹುದು. ರೆಡಿ. ಮತ್ತು ಆ್ಯಸ್ ಇಟ್ ಈಸ್ ಸೇಮ್ ನಮಗೆ ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ ಅಥವಾ ವಾಷಿಂಗ್ ಮಷಿನ್ ಇಟ್ಕೋಬಹುದು. ಇನ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಇದೆ. ಇದು ಪ್ಲಗ್ ಪಾಯಿಂಟು, ಇನ್ಲೆಟು, ಔಟ್ಲೆಟ್. ಈ ಥರದ್ದು ಗೊತ್ತೇ ಆಗೋದಿಲ್ಲ ನಮಗೆ ಸ್ಟ್ರೆಚ್ಚರಲ್ಲಿ. ಚೆನ್ನಾಗಿದೆ ಆ್ಯಕ್ಚುಲಿ. ಬಾತ್ರೂಮ್ ಎಲ್ಲ ನಿಮಗೆ ವಾಲ್ ಮೌಂಟೆ ಕಮೋಡ್ಗಳು ಸಿಗುತ್ತೆ. ಟಾಪ್ ಟು ಬಾಟಮ್ 2x4 ವೆಟ್ ಟು ಫಿಟ್ ಟೈಲ್ಸ್ನ ಕೊಟ್ಟಿರುವಂಥದ್ದು. ಆ್ಯಂಟಿ ಸ್ಕಿಟ್ಟು ಫ್ಲೋರಿಂಗು 1x1 ಸೆರಾಮಿಕ್ಕು. ಇಲ್ಲೂ ಕೂಡ ಒಂದು ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಸ್ ಇಟ್ ಈಸ್ ಕೆಳಗಡೆ ಏನಿತ್ತಲ್ಲ ಅದೇ ಥರ ಬರುತ್ತೆ. ಫ್ಯಾನ್ ಆಗಲಿ, ಲೈಟಿಂಗ್ ಆಗಲಿ, ಜಸ್ಟ್ ಫಿಟ್ಟಿಂಗು ಮತ್ತು ಪೇಂಟಿಂಗ್ ಅಷ್ಟೇ ಇರೋದು. ಇಲ್ಲೂ ಕೂಡ ನೀವು ಕ್ವೀನ್ ಸೈಜು ಕಾಟ್ನ ಇಟ್ಕೋಬೋದು, ಡೌಟೇ ಇಲ್ಲ. ಚೆನ್ನಾಗಿದೆ ರೀ, ಒಂದು ಬಿಗ್ ಫ್ಯಾಮಿಲಿ ಆರಾಮಾಗಿರ್ಬೋದು. ಮೇಲ್ಗಡೆ 2 ಬೆಡ್ರೂಮ್ಗಳು ಬರುತ್ತೆ. ಇದು ಸೇರಿ ಡೂಪ್ಲೆಕ್ಸಿಗೆ 3 ಬೆಡ್ರೂಮ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನೋ ವರ್ಡ್ಸ್. ಪ್ರೈಸ್ಗೋಸ್ಕರ ದಯವಿಟ್ಟು ಕೊನೆವರೆಗೂ ವೇಟ್ ಮಾಡಿ. ಮಧ್ಯದಲ್ಲಿ ಹೇಳಿದರೆ ಯಾರೂ ನೋಡೋದಿಲ್ಲ ಕೊನೆವರೆಗೂ ವಿಡಿಯೋ, ಹಾಗಾಗಿ ಆ್ಯಸ್ ಇಟ್ ಈಸ್. ಇದು ಕೆಳಗಡೆ ನೋಡಿದ್ರಲ್ಲ ಆರೆಂಜ್ ಕಲರ್ ವಾಲು, ಅದೇ ಕೊಟ್ಟಿದ್ದಾರೆ. ಸ್ಟೇರ್ಕೇಸ್ 3 ಅಡಿ ವೈಡ್ ಆಗಿದೆ. ಪಿಲ್ಲರ್ ಬಂದು ನಿಮಗೆ ಇಲ್ಲಿ ಹೈಲೈಟ್ ಮಾಡಿದ್ದಾರೆ, ಸ್ವಲ್ಪ ಟೀಕುಡ್ ಪಿಲ್ಲರು. SS ರೈಲಿಂಗ್ಸ್ನ ಕೊಟ್ಟಿರುವಂಥದ್ದು. ಓಕೆ, ಮೇಲ್ಗಡೆಯಿಂದ ನಿಮಗೆ ಕೆಳಗಡೆ ಹೆವಿಯಾಗಿ ಕಾಣಿಸುತ್ತೆ. ತುಂಬ ದೊಡ್ಡದಾಗಿದೆ ಮನೆ. ಇಲ್ಲಿ ಸ್ಟಡಿ ಕ್ಯಾಬಿನೆಟು, ವರ್ಕ್ ಫ್ರಮ್ ಹೋಮು, 2 ಸಿಸ್ಟಮ್ನ ಇಟ್ಕೊಂಡು ಕೆಲಸನ ಮಾಡ್ಬೋದು. ಆ ಥರ ಮಾಡಿಕೊಟ್ಟಿದ್ದಾರೆ. ಎಲೆ ಟೈಪಲ್ಲಿ ಲೀಫ್ ಪೊಸಿಷನಲ್ಲಿರುವಂತಹ POP ಫಾಲ್ ಸೀಲಿಂಗು ವಿತ್ತು ಲೈಟಿಂಗು, ಫ್ಯಾನು ಎಲ್ಲ ಮಾಡಿದ್ದಾರೆ. ಈಗ ನಾನು ಅಲ್ಲಿ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಸ್ಟೇರ್ಕೇಸ್ ಈ ಥರ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ. ಒಂದು ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಟ್ಬಿಡ್ತೀನಿ. ಇದು ಮಾಸ್ಟರ್ ಬೆಡ್ರೂಮು, ಕುಬೇರ ಮೂಲ್ಯ. ಇಲ್ಲಿ ಕಿಂಗ್ ಸೈಜು ಹಾಕ್ಕೊಂಡು ಇನ್ನೂ ಸ್ಪೇಷಿಯಸ್ ಜಾಗವನ್ನು ಉಳಿಸ್ಕೋಬೋದು. ಆ ಥರ ಬೆಡ್ರೂಮ್ನ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಹಿಂದ್ಗಡೆ ಬಿಲ್ಡಿಂಗ್ ಅಷ್ಟೇ ಅದು ಬರೋದು, ಹಾಗಾಗಿ ಈ ರೂಮ್ಗೆ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ವುಡನ್ ಪ್ಯಾಟರ್ನ್ ಇರುವಂತಹ ವಾರ್ಡ್ರೋಬರ್, ಓಪನ್ ಡೋರ್ ವಾರ್ಡ್ರೋಬರ್ನ ಮಾಡಿಕೊಟ್ಟಿದ್ದಾರೆ. ಟೋಟಲ್ ನಮಗೆ ಅಲ್ಲಿ 6 ಡೋರು ಓಪನ್ ಡೋರ್ ವಾರ್ಡ್ರೋಬರ್ ಮಾಡ್ಕೋಬೋದು. ಓವರ್ ಹೆಡ್ ವಾರ್ಡ್ರೋಬರ್ಗಳಿದೆ. ಡ್ರೆಸ್ಸಿಂಗ್ ಕ್ಯಾಬಿನೆಟು ತುಂಬ ಚೆನ್ನಾಗಿದೆ. ಸಿಂಪಲಾಗಿ ಅಚ್ಚುಕಟ್ಟಾಗಿ ನೀಟಾಗಿ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ನಾನೀಗ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಹತ್ರ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ತುಂಬ ಜಾಗ ಇದೆ. ನನ್ನ ಪ್ರಕಾರ ಡೋರ್ ಹಿಂದ್ಗಡೆ ಬಾತ್ರೂಮ್ ಬರುತ್ತೆ. ಹ್ಯಾಂಡಲ್ಗಳೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಡೌಟೇ ಇಲ್ಲ. ಓಕೆ, ನೋಡ್ತಾ ಇದ್ದೀರಾ ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮು. 2x4 ವೆಟ್ ಟು ಫಿಟ್ ಟೈಲ್ಸ್, ಟಾಪ್ ಟು ಬಾಟಮು, ಎಕ್ಸಾಕ್ಟ್ ಫ್ಯಾನು, ವೆಂಟಿಲೇಷನ್ಗೆ ವಿಂಡೋ, ವಾಲ್ ಮೌಂಟ್ ಕಮೋಡು, ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ಕಮೋಡ್ ಬಂದು ಹಿಂಡ್ವೇರ್ ಅಥವಾ ಸೆರಾ ಎರಡರಲ್ಲೂ ಒಂದು ಸಿಗುತ್ತೆ. ಕಾಮನ್ ಅದು, ಎಲ್ಲರೂ ಅಷ್ಟೇ ಕೊಡೋದು. ಇದು ಮಾಸ್ಟರ್ ಬೆಡ್ರೂಮ್ ಆಯಿತು. ಈಗ ಚಿಲ್ಡ್ರನ್ ಬೆಡ್ರೂಮು, ಮಕ್ಕಳ ಕೊಠಡಿ ಅಥವಾ ಈ ಮನೆಯ 3ನೇ ಕೊಠಡಿ ರೂಮ್. ಇಲ್ಲೂ ಕೂಡ ಸ್ಪೇಷಿಯಸ್ ಜಾಗ, ಕಿಂಗ್ ಸೈಜ್ ಕಾಟ್ ಆರಾಮಾಗಿ ಹಾಕೋಬೋದು. ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ವಿಂಡೋ, ಇಲ್ಲಿ ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟು, ವಾರ್ಡ್ರೋಬರ್ಗಳು, ಹಾಗೆ POP ಫಾಲ್ ಸೀಲಿಂಗು ವಿತ್ ಲೈಟಿಂಗು ಚೆನ್ನಾಗಿದೆ.
ಇನ್ನೊಂದು ಬೆನಿಫಿಟ್ ಏನಂದರೆ ಈ ರೂಮ್ಗೆ ಬಾಲ್ಕನಿನ ಮಾಡಿಕೊಟ್ಟಿರುವಂಥದ್ದು. ಬಾತ್ರೂಮ್ ಇದೆ, ಬಾತ್ರೂಮ್ ಮಾಡಿ ಕೂಡ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಬಾಲ್ಕನಿ ನೋಡಿ ಗ್ರಾನೈಟ್ ಹಾಕಿದ್ದಾರೆ. ಇಲ್ಲಿ ಮೇಂಟೆನೆನ್ಸ್ ಈಸಿಯನ್ನು ಆಗಲಿ ಅನ್ನೋಕ್ಕೋಸ್ಕರ 2x4 ವೆಟ್ರಿಫೈಡ್ ಟೈಲ್ಸು ಟಾಪ್ ಟು ಬಾಟಮು. ಒಂದು ಚೇರ್ ಹಾಕೊಂಡು ಆರಾಮಾಗಿ ಹೊರಗಡೆ ಕೂತ್ಕೊಂಡು ನೋಡ್ಬೋದು. ಏರಿಯಾ ಮಾತ್ರ ಮಾತಾಡೋ ಹಂಗಿಲ್ಲ, ಫುಲ್ ಡೆವಲಪ್ಮೆಂಟ್ ಇದು. ಜಸ್ಟ್ ಇದು ಆಪೋಸಿಟ್ ಒಂದು ಸೈಟ್ ಮಾತ್ರ ಪೆಂಡಿಂಗ್ ಇರೋದು, ಅದೂ ಕನ್ಸ್ಟ್ರಕ್ಷನ್ ಆದರೆ ಈ ಲೈನೇ ಫುಲ್ ಆಯಿತು. ಸೇರಿಗೆ ಇದೊಂದೇ ಬಿಲ್ಡಿಂಗ್ ಇರೋದು, ಇಲ್ಲಿ ಬಿಟ್ಟರೆ ಎಲ್ಲ ಆಗೋಗಿದೆ ನೋಡಿ. ಈ ಚಿಲ್ಡ್ರನ್ ಬೆಡ್ರೂಮ್ನ ಬಾತ್ರೂಮು, ವಾಲ್ಮಾಲ್ ಕಮೋಡು, 2x4 ವೆಟ್ರಿಫೈಡ್ ಟೈಲ್ಸು. ಇದು ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ಥರ ಕಾಣಿಸ್ತಾ ಇದೆ ನನಗೆ, ಚೆನ್ನಾಗಿದೆ. 3 ಬೆಡ್ರೂಮ್ ಕಂಪ್ಲೀಟ್ ಆಯಿತು. ಈಗ ಟಾಪ್ ಫ್ಲೋರ್ಗೆ ಮೂವ್ ಆಗೋಣ. ಟಾಪ್ ಫ್ಲೋರಲ್ಲಿ ಏನಿದೆ ಅಂತ ಮತ್ತೆ ಹೇಳ್ಕೊಡ್ತೀನಿ, ಮತ್ತು ಪ್ರೈಸ್ ಕೂಡ ಅಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ. ಬೆಳಕು ಚೆನ್ನಾಗಿ ಬರ್ತಾಯಿದೆ, ಯಾಕೆ ಅಂದರೆ ಮೇಲ್ಗಡೆ ಸ್ಕೈಲೈಟ್ನ ಕೊಟ್ಟಿರುವಂಥದ್ದು, ಹಾಗಾಗಿ ಬೆಳಕು ಚೆನ್ನಾಗಿ ಬರ್ತಾಯಿದೆ. ಮೇಲಿಂದ ಕೆಳಗಡೆ ಲೈಕ್ ಇದೆ, ಇಲ್ಲೂ ಕೊಟ್ಟಿದ್ದಾರೆ. ಮತ್ತು ಈ ಕಡೆ ಸೈಡಲ್ಲೂ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದಾರೆ. ಲಾಕ್ ಸಿಸ್ಟಮ್ ನಿಮಗೆ ಡೋರ್ ಕೊಟ್ಟಿರುವಂಥದ್ದು. ಎಲ್ಲರೂ ಮೆಟಲ್ ಗೇಟ್ ಕೊಡ್ತಾರೆ, ಇಲ್ಲಿ ಕೆಳಗಡೆ ಏನು ಗೇಟ್ ಕೊಟ್ಟಿದ್ದೀರೋ ಅದೇ ಥರ ಕೊಟ್ಟಿರುವಂಥದ್ದು. ಎಲ್ಲರೂ ಜಸ್ಟು ಇಲ್ಲಿ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿಕೊಡ್ತಾರೆ. ಇವರು 1x1 ಸೆರಾಮಿಕ್ ಟೈಲ್ಸ್ನ ಹಾಕ್ಕೊಟ್ಟಿದ್ದಾರೆ. ಇಟ್ಸ್ ಗುಡ್ ಆ್ಯಕ್ಚುಲಿ. ಒಂದು ಐಡಿಯಾ ಬರುತ್ತೆ ನೋಡಿ. 2 ಪಾರ್ಟೇಷನ್ ಮಾಡಿದ್ದಾರೆ. ಈ ಡೋರ್ ಹಿಂಗಡೆ ಏನಿದೆ ಅಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ ಫಸ್ಟು. ಹೆಡ್ರೂಮ್ ಇದೆ. ಇದು ಫ್ಯೂಚರಲ್ಲಿ ನೀವು ಹೆಂಗಾದರೂ ಕನ್ವರ್ಟ್ ಮಾಡ್ಕೋಬೋದು, ಡೌಟ್ ಇಲ್ಲ, ಚೆನ್ನಾಗಿ ಬರುತ್ತೆ ಇದು. ಮತ್ತು 1500 ಲೀಟರ್ ಸಿಂಟ್ಯಾಕ್ಸ್ ಮಾಡಿಕೊಟ್ಟಿದ್ದಾರೆ. ಸೋಲಾರ್ ಏನಾದ್ರು ಮಾಡ್ತೀನಿ ಅಂದರೆ ಮೇಲ್ಗಡೆನೇ ಮಾಡ್ಕೋಬೋದು, ಅಷ್ಟು ಸ್ಪೆಷಲ್ ಜಾಗ ಇದೆ. ವಾಲ್ ಬಂದು 4 ಅಡಿ ವೈಟ್ ಹೈಟ್ ಇದೆ. ಅದ್ರ ಮೇಲೆ ಗ್ರಾನೈಟ್ ಕೂಡ ಕೊಟ್ಟಿದ್ದಾರೆ, ಲೀಕೇಜ್ ಪ್ರಾಬ್ಲಮ್ ಬರೋಲ್ಲ. ಕೇಬಲ್ ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಬಟ್ಟೆ ಒಣಗಾಕೋದು ಕಂಬಿ ಕೊಟ್ಟಿಲ್ಲ, ಮಾಡಿಸ್ಕೊಡ್ತೀನಿ ಬೇಕಾದ್ರೆ. ಇಷ್ಟೇ. ಲೊಕೇಶನ್ ವೈಸ್ ನೋಡಿ ಹೇಗಿದೆ, ನೋ ವರ್ಡ್ಸ್. ತುಂಬ ಹತ್ತಿರವಾದ ಎಲ್ಲ ವಸ್ತುಗಳು ಸಿಗುತ್ತೆ ಇಲ್ಲಿ, ಅಂಗಡಿ ಆಗಲಿ, ಮೆಟ್ರೋ ಆಗಲಿ, ಬಸ್ ಸ್ಟಾಪ್ ಆಗಲಿ ಎಲ್ಲ. ಪ್ರೈಸ್ ಬಗ್ಗೆ ಹೇಳ್ತೀನಿ, ಹಾಗೆ ಫಾಲೋ ಮಾಡ್ತಾಯಿರಿ. ಇದು ಅಂಜನಾಪುರ 11 ಬ್ಲಾಕು. ಇಲ್ಲಿ ಜಂಬೂಸವರ್ದಿನೇ 1 ಕಿಲೋಮೀಟರ್ ಆಗಬಹುದು, ಅಥವಾ ಗೋದಾವರಿ ಹೋಟ್ಲು ವಾಕಬಲ್ ಡಿಸ್ಟೆನ್ಸ್ ಜಸ್ಟ್ 200 ಮೀಟರ್ ಬರ್ಬೋದು ಅಷ್ಟೇ. ಇದು ನಾರ್ತ್ ಗೇಟು, ನಾರ್ತ್ ಮೇನ್ ಡೋರು. ರೆಂಟಲ್ ಪರ್ಪಸ್ ಬರುತ್ತೆ, 1 BHK ಮತ್ತು 1 RK. ಅದರಲ್ಲಿ ಆಸ್ಕಿಂಗ್ ಪ್ರೈಸು 1,85 lakhs ಕೇಳ್ತಾ ಇದ್ದಾರೆ. 1,85 ಲಕ್ಷಗಳು ಕೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಈ ಥರ ಮನೆ ಸಿಗೋದು ನಿಜ ಹೇಳ್ತೀನಿ ತುಂಬ ರೇರು. ಕಟ್ಟಿದರೆ ಡೂಪ್ಲೆಕ್ಸ್ ಕಟ್ತಾರೆ, ಇಲ್ಲಾಂದ್ರೆ ರೆಂಟಲ್ ಕಟ್ತಾರೆ. ರೆಂಟಲ್ ಅಂತೂ ಕಟ್ಟೋದಿಲ್ಲ, ಬರೀ ಡೂಪ್ಲೆಕ್ಸೇ ಸಿಗುತ್ತೆ. ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತೀನಿ ಮಧ್ಯಮ ವರ್ಗದವರಿಗೋಸ್ಕರ. ಟ್ರೈ ಮಾಡಿ, ಒಳ್ಳೆಯದಾಗಲಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.